ನಮ್ಮ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ನ್ಯೂ ಫೇಸ್ ಅಂಜಲಿ ಅವರು ಹಾಗೆ ನಾವು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಸ್ ನ ತಗೊಂಡಿದ್ದೀವಿ. ನಾವು ಅವ್ರದ್ದು ಲಾಂಚ್ ಆಗಿ ಕನ್ನಡ, ತಮಿಳ್ ಹಾಗೂ ತೆಲುಗು 3 ಭಾಷೆಗಳಲ್ಲಿ ನಾವು ಇವ್ರನ್ನ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಅಂತ ತಗೊಂಡಿದ್ದೀವಿ. ಅಂಜಲಿ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಸತತ ಸೌತ್ ಇಂಡಿಯಾದ ಫಿಲಂ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರಾಂತ ಆಕ್ಟ್ರೆಸ್. ತುಂಬಾ ಅವಾರ್ಡ್ಸ್ ನ ಗೆದ್ದಿದ್ದಾರೆ ಸೌತ್ ಇಂಡಿಯಾದಲ್ಲಿ, ಮತ್ತೆ ನಂದಿ ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ. ಸೊ ಅವರಾಗಿ ಫೇಸ್ ಅಂತ ನಾವು ತಗೊಂಡಿದ್ದೀವಿ. ಸೊ ಅವ್ರದ್ದು ಆಡ್ ಲಾಂಚ್ ಮಾಡುವ ಅಂತ ಸ್ಟಾರ್ಟ್ ಮಾಡುವ. ಆಡ್ ಪ್ಲೀಸ್ ಕನ್ನಡ ಫಸ್ಟ್, ಸ್ಟಾರ್ಟ್ ಫ್ರಮ್ ಕನ್ನಡ. ಲೈಟ್ಸ್ ಟಿಮ್ 2 minutes. ಲೈಟ್ಸ್ ನಮ್ಮ ಅಸಲಿ ಕಹಾನಿ ಅಂತ ಮ್ಯಾಗ್ಝಿನ್ಗೆ ಜೋರಾದ ಚಪ್ಪಾಳೆ. ಸರ್ ఇక్కడ ರಿಜಿಸ್ಟರ್ಡ್ ಮ್ಯಾಗಝಿನ್ ಇದು. ಸೊ ಆಲ್ಮೋಸ್ಟ್ 2 years ಇಂದ ನಡೆಸ್ಕೊಂಡ್ ಬಂದಿದ್ದೀವಿ. ಇವಾಗ ಒಂದು ಶೇಪ್ ತಗೊಂಡ್ ಬಂದಿದ್ದೀವಿ. ಸೊ ಇವತ್ತು ಇದನ್ನ ಶ್ರೀ ಸ್ಟಾರ್ ಗೋಲ್ಡ್ ಮೇನ್ ಕಂಪನಿ, ಪೇರೆಂಟ್ ಕಂಪನಿ, ಅದ್ರ ಜೊತೆಗೆ ಇವಾಗ ಅಸಲಿ ಕಾಣಿ ಅಂತ ಶುರು ಮಾಡಿದ್ದೀವಿ. ಸೊ 2 years ಇಂದ ಚಿಕ್ಕ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಮ್ಯಾಗಝಿನ್ ಎಲ್ಲ ಇದ್ರ ಮುಂದೆ ಯೂಟ್ಯೂಬ್ ಚಾನಲ್ಸ್ ಬರುತ್ತೆ. ಅವ್ರದ್ದೊಂದು ಸಿನಿಮಾ ಸಿನಿಮ್ಯಾಟಿಕ್ ಬಯೋಗ್ರಫೀಸ್, ಬಯೋಪಿಕ್. ಸೊ ಆಕ್ಚುಲಿ ಆಲ್ರೆಡಿ ಒಂದು ಬಯೋಪಿಕ್ ಮಾಡಿದ್ದೀವಿ. ಅದ್ರದ್ದು ಒಂದು ವೀಕ್ಲಿ ಫೌಂಡರ್ ಅಂಡ್ ಈಸ್ ದ ಕೋ-ಫೌಂಡರ್. ಹಾಗಾದ್ರೆ ಕರ್ನಾಟಕ ಚಿತ್ರರಂಗದ ಯಾವ ಸೆಲೆಬ್ರಿಟೀಸ್ ಸರ್ ಇದಕ್ಕಿಂತ ಮುಂಚೆ ಫಸ್ಟ್ ಸುಧಾರಾಣಿ ಅವರು ಇದ್ರು, ಆಮೇಲೆ ಸಿ.ಕೈ ಚಂದ್ರ ಅವರು ಇದ್ರು, ಆಮೇಲೆ ಮಾಳ್ವಿಕ ಅವರು ಇದ್ರು, ಭವ್ಯ ಅವರು ಇದ್ರು. ಅಂಜಲಿ ಅವರು ಸುಮಾರು ಕನ್ನಡ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಸಾಕಷ್ಟು ಅವಾರ್ಡ್ಸ್ ತಗೊಂಡಿದ್ದಾರೆ ಅಂಜಲಿ ಅವರು. ಸೊ ಅದಕ್ಕೆ ಅವ್ರನ್ನ ಡಿಜಿಟಲ್ ಗೋಲ್ಡ್ ಇದೆ. ಹೌದು ಸರ್. ಸೊ ಡಿಜಿಟಲ್ ಗೋಲ್ಡ್ ಗೋಲ್ಡ್ ನ ಹೇಗೆ ಕನೆಕ್ಟೆಡ್ ಮಾಡ್ತಾರೆ? ಗೆಟ್ ಎ ಕಸ್ಟಮರ್ ಗೆಟ್ ಕನೆಕ್ಟೆಡ್ ವಿತ್ ದ ಡಿಜಿಟಲ್ ಗೋಲ್ಡ್. ಅದ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಸರ್ ಡಿಜಿಟಲ್ ಗೋಲ್ಡ್ ಡಿಜಿಟಲ್ ವರ್ಲ್ಡ್ ಈಗ. ಹೌದಾ? ಡಿಜಿಟಲ್ ವರ್ಲ್ಡ್ ಕಸ್ಟಮರ್ಸ್ ಆರ್ ಸ್ಪ್ರೆಡ್ ಅಕ್ರಾಸ್ ದಿ ವರ್ಲ್ಡ್, ನಾಟ್ ಸೊ ಡಿಜಿಟಲ್ ಗೋಲ್ಡ್ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಹೇಳಿ, ಅದರಲ್ಲಿ ನಾವು ಹೇಗೆ ಭಾಗವಹಿಸಬೇಕು? ಡಿಜಿಟಲ್ ಗೋಲ್ಡ್ ಅನ್ನೋದು ಅದು ನೀವು ಕಣ್ಣಕ್ಕೆ ಕಾಣಿಸಲ್ಲ, ಬಟ್ ಅದನ್ನ ನೀವು ಇನ್ವೆಸ್ಟ್ಮೆಂಟ್ ಆಗಿ ಇದು ನ್ಯೂ ಜನರೇಷನ್ ಅದು ಇನ್ವಿಸಿಬಲ್ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ, ಕೈಯಲ್ಲಿ ಸಿಗಲ್ಲ. ಅಂಟಿಲ್ ಅನ್ಲೆಸ್ ಇಟ್ ಹ್ಯಾಸ್ ಸರ್ಟನ್ ಗ್ರಾಮ್ಸ್. ಅದು ನೀವು ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗ್ತಾ ಇರಬೇಕು. ಸರ್ಟನ್ ಲೆವೆಲ್ ಒಂದು ಗ್ರಾಮ್ಸ್ ರೀಚ್ ಆದ್ಮೇಲೆ ನೀವು ಡೆಲಿವರಿ ಆಗುತ್ತೆ. Correct. You have to accumulate in the milligrams. 1 milligram. 1 milligram. So you are going to honor at the end. Exactly. ಅದು ಒಂದು ಸರ್ಟನ್ 5 grams ಆಗೋರು ಅಕ್ಯುಮುಲೇಟ್ ಆಗಬೇಕು. ಅದಾದ್ಮೇಲೆ we will dispatch it. Online rate? Online rate. Today's online rate. At par with the online rate. Exactly. Today's online rate. Anybody can Yes. Anybody can avail it. In any part of the world. because now it is a Digitalized. Yes. Correct. ಅದನ್ನ ನಾವು ಸೆಕ್ಯೂರ್ ಆಗಿ ನೀವು ಇವತ್ತು 1 milligram ನೀವು 100 rupees ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಷ್ಟು ಮಿಲಿಗ್ರಾಮ್ಸ್ ನಿಮ್ಮ ವ್ಯಾಲೆಟ್ಗೆ ಬಂದು ಜಾಯಿನ್ ಆಗುತ್ತೆ. ನಿಮ್ಮ ವ್ಯಾಲೆಟ್ಗೆ ಬಂದು ಬರುತ್ತೆ. ಸರ್ಟನ್ ಲಿಮಿಟ್ ಆದ್ಮೇಲೆ ಅದನ್ನ ಬೇಕಾದ್ರೆ ವಿಡ್ರಾ ಮಾಡ್ಬೇಕಂದ್ರೆ ವಿಡ್ರಾ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು. ಅದನ್ನ ನೀವು ಮಾಡ್ಬೋದು. ಅದು ಸ್ವಾಮೀಜಿಗೆ ಒಂದು ಸ್ಮಾಲ್ ಟ್ರೈಲರ್. Any questions? ಮಿಡ್ಲಲ್ಲಿ
ಇವತ್ತು 6th ಇಯರ್ ಆ್ಯನಿವರ್ಸರಿಗೆ ನಾವುಕ್ಕಿಂತಲೂ ನಮ್ಮ ಜೊತೆಗಿರೋ ಎಂಪ್ಲಾಯಿಗಳೇ ಕಾರಣ. ಯಾಕಂದರೆ ನಮ್ಮ ಎಂಪ್ಲಾಯಿಗಳು ಏನು ನಮ್ಮ ಜೊತೆಗೆ ಸೇರಿ, ನಮ್ಮ ಹೆಸರು ಮಂಜಪ್ಪ ಅಂತೇಳಿ, ಹೆಸರು ಮಂಜಪ್ಪ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿ ನಮ್ಮ ಇಡೀ ನಮ್ಮ ಶ್ರೀ ಸ್ಟಾರ್ ಇವತ್ತು 6ನೇ ವರ್ಷ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಮ್ಮ ಜೊತೆಗಿರೋ ಎಂಪ್ಲಾಯಿಗಳೇ ಕಾರಣ. ನಮ್ಮ ಎಂಪ್ಲಾಯಿಗಳು ಎಷ್ಟು ನಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ತೊಗೊತಾ ಇದ್ದಾರೆ. ಆ ಸಪೋರ್ಟಿವ್ಸಿಂದ ನಮ್ಮ 6ನೇ ವರ್ಷನ ಇನ್ನು ಮುಂದೆ ಒಂದು 20 ವರ್ಷವರೆಗೂ 25 ವರ್ಷವರೆಗೂ ನಾವು ಸೆಲೆಬ್ರೇಷನ್ ಮಾಡಬೇಕಂತೇಳಿ ನಮ್ಮ ಜೊತೆಗಿರೋ ಎಂಪ್ಲಾಯ್ ಕೂಡ ಸಾಥ್ ಕೊಟ್ಟೆ ಅಂದರೆ ಇನ್ನೂ ನಾವು ಹೆಚ್ಚಿನ ಮಟ್ಟಿಗೆ ಈ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿನ ಇದನ್ನು ಮಾಡಬೇಕಂತ ಅನ್ಕೊಂಡಿದ್ದೀವಿ ಸರ್. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಸಿಕ್ಸ್ತ್ ಆ್ಯಂಡ್ ಇದು ಇಂಟ್ರಡಕ್ಷನ್ ಕೊಡಿ ಸರ್. ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ, ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ಫೌಂಡರ್. ಇದು 6 ಇಯರ್ಸಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ಬಂದಿರೋದು. ಒಂದು ಚಿಕ್ಕದಾಗಿಂದ ನಾವು ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ 17 ಬ್ರಾಂಚಸ್ನ ಸ್ಥಾಪನೆ ಮಾಡಿದ್ದೀವಿ. ಇನ್ನು ಮುಂದೆ ತುಂಬ ಬ್ರಾಂಚಸ್ನ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸಹಕಾರ ಹಿಂಗೆ ಇರಲಿ ಅಂತ ನಾನು ಮತ್ತು ನಾವು ಗೋಲ್ಡ್ನ ಬೈ ಮಾಡ್ತೀವಿ ಇವತ್ತಿನ ಆನ್ಲೈನ್ ಪ್ರೈಸ್ಗೆ. ಮತ್ತು ಎಲ್ಲಾದರೂ ಅಡ ಇಟ್ಟಿದ್ದರೆ ನಾವೇ ದುಡ್ಡು ಕೊಟ್ಟು ಬಿಡಿಸಿ ತೊಗೊಂಬರ್ತೀವಿ. ಇವತ್ತಿನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮ ಏನಂದರೆ ಇವತ್ತು ಹೊಸ ಆ್ಯಡ್ ಲಾಂಚ್ ಮಾಡಿದ್ದೀವಿ. ಶ್ರೀ ಸ್ಟಾರ್ ಹ್ಯಾಸ್ ಅ ನ್ಯೂ ಫೇಸ್. ತುಂಬ ಫೇಸ್ಗಳಿತ್ತು ಆಲ್ರೆಡಿ. ಫಸ್ಟು ಸುಧಾರಾಣಿ ಅವರಿದ್ದರು, ಆಮೇಲೆ ಸಿ ಕೈ ಚಂದ್ರ ಅವ್ರು ಬಂದರು, ಆಮೇಲೆ ಮಾಳ್ವಿಕ ಅವ್ರು ಬಂದರು, ಆಮೇಲೆ ಭವ್ಯ ಅವರಿದ್ದರು. ಇವಾಗ ನ್ಯೂ ಫೇಸ್ ಆಗಿ ಅಂಜಲಿ ಮೇಡಮ್ನ ತೊಗೊಂಡಿದ್ದೀವಿ. ಸೌತ್ ಇಂಡಿಯಾ ಕಂಪ್ಲೀಟ್ 3 ಲ್ಯಾಂಗ್ವೇಜಸ್ಗೆ, ನ್ಯಾಷನಲ್ ಲ್ಯಾಂಗ್ವೇಜಸ್ಗೆ ಆಗಿ ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸಾಕಷ್ಟು ಕಂಪನಿಗಳು ಇದೆ.